ನೇಹಾ ಅನ್ನೋ ಹುಡುಗಿ ಅವ್ರ ಅಪ್ಪನ ಕನ್ಸನ ಅಂದ್ರೆ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ತಗೋಬೇಕು ಅಂತ ಹೇಳಿ ಜಾವ್ಲಿಂಗ್ ಥ್ರೋನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಅವ್ರ ಅಪ್ಪನೇ ಮಗಳಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾನೆ. ನೇಹಾ ರಾಜ ಅನ್ನೋ ಹುಡುಗನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇರ್ತಾಳೆ. ಅವನೀಗ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ನೇಹಾ ಹತ್ರ ಕೇಳ್ತಾನೆ. ಅವಳು ಅದಕ್ಕೆ 2 ವರ್ಷ ವೇಟ್ ಮಾಡು, ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಅಪ್ಪನಿಗೆ ನಮ್ ವಿಷಯ ಹೇಳಿದ್ರೆ ಖಂಡಿತ ಒಪ್ಕೋತಾರೆ ಅಂತ ಹೇಳ್ತಾಳೆ. ಅವನೀಗ ಒಬ್ಬ ಫೇಮಸ್ ಕೋಚ್ ಫೋಟೋನ ತೋರಿಸಿ ನಾವಿಬ್ರು ಮದುವೆ ಆದ್ರೆ ಇವ್ರು ನಿನಗೆ ಟ್ರೈನಿಂಗ್ ಕೊಡ್ತಾರೆ, ನಾನ್ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಹಾಗೆ ಹೀಗೆ ಅಂತ ಅವಳನ್ನ ಕನ್ವಿನ್ಸ್ ಮಾಡಿ ಒಂದು ಗುಡಿನಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಆಗ್ಲೇ ಅವ್ರ ಅಮ್ಮ ಫೋನ್ ಮಾಡಿ ನಾಳೆ ನೀನು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ ಅಂತ ಹೇಳ್ಬಿಡ್ತಾಳೆ. ನೇಹಾನು ಕೂಡ ಆ ವಿಷಯನ ಕೇಳಿಸ್ಕೊಂಡು ಶಾಕ್ ಆಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಅವ್ರ ಅಪ್ಪ ಈಗ ಮಗಳು ತಗೊಂಡಿರೋ ಸರ್ಟಿಫಿಕೇಟ್ ಮತ್ತು ಮೆಡಲ್ ಗಳನ್ನೆಲ್ಲ ಗಂಡಿನ ಕಡೆಯವರಿಗೆ ತೋರಿಸ್ತಾ ಇರ್ತಾನೆ. ಅಮ್ಮನು ಕೂಡ ನೇಹಾ ಹತ್ರ ಖುಷಿಯಿಂದ ಮಾತಾಡ್ತಾ ಇರ್ಬೇಕಾದ್ರೆ ಅಮ್ಮ ನಾನು ಆಲ್ರೆಡಿ ಮದುವೆ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಹೇಳ್ಬಿಡ್ತಾಳೆ. ಇದೇ ವಿಷಯನೀಗ ಹೆಂಡತಿ ಹೋಗಿ ಗಂಡನ ಹತ್ರ ಹೇಳಿದ್ಮೇಲೆ ಕ್ಷಮಿಸ್ಬಿಡಿ ಅಂತ ಗಂಡಿನ ಕಡೆಯವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅವ್ರ ಅಪ್ಪ ಈಗ ನೇಹಾಗೆ ಇನ್ಮೇಲೆ ನೀನ್ ನನ್ ಮಗಳೇ ಅಲ್ಲ, ಪ್ಲೀಸ್ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳ್ಬಿಡ್ತಾನೆ. ಅವ್ರ ಅಮ್ಮನ್ಗೆ ಮಗಳಂದ್ರೆ ತುಂಬಾ ಇಷ್ಟ, ಅದಕ್ಕೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಎಲ್ಲಿದ್ರು ಚೆನ್ನಾಗಿರಮ್ಮ ಅಂತ ಹೇಳಿ ಕಳಿಸ್ತಾಳೆ. ರಾಜು ಈಗ ನೇಹಾನ ಒಂದು ಕಾಲೋನಿನಲ್ಲಿ ವಾಸ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ನೇಹಾ ಈಗ ನಿಮ್ಮನೆಗೆ ಹೋಗೋಣ ಅಂತ ಕೇಳಿದಾಗ ಸ್ವಲ್ಪ ದಿನ ಆಗ್ಲಿ ಆಮೇಲೆ ಹೋಗೋಣ ಅಂತ ಹೇಳ್ತಾನೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ರಾಜು ಈಗ ದಿಢೀರ್ ಅಂತ ಅವಳ ಜೊತೆ ಮಾತಾಡೋದನ್ನೇ ಕಡಿಮೆ ಮಾಡ್ಬಿಡ್ತಾನೆ. ನೇಹಾ ಈಗ ಜಾವ್ಲಿಂಗ್ ಕೋಚ್ ನ ಯಾವಾಗ ಮೀಟ್ ಮಾಡೋದಕ್ಕೆ ಹೋಗೋಣ ಅಂತ ಕೇಳಿದಾಗ್ಲೂ ಕೂಡ ಏನು ಮಾತಾಡದೆ ಸುಮ್ಮನೆ ಇದ್ಬಿಡ್ತಾನೆ. ಏನು ಮಾತಾಡದೆ ಇದ್ರೆ ಏನರ್ಥ, ಏನಾದ್ರೂ ಮಾತಾಡು ಅಂತ ಹೇಳಿ ನೇಹಾ ಈಗ ರಾಜು ಹತ್ರ ಕೇಳ್ತಾಳೆ. ಆಗ ಅವನು ನನ್ನ ಹೆಸರು ರಾಜು ಅಲ್ಲ ಫೈಜಲ್ ಅಂತ ಹೇಳ್ಬಿಡ್ತಾನೆ. ನಮ್ಮ ಮನೆಯಲ್ಲಿ ಮತ ಚೇಂಜ್ ಮಾಡ್ಕೊಳ್ದೇ ಇದ್ರೆ ಮದ್ವೆಗೆ ಒಪ್ಕೊಳ್ಳೋದಿಲ್ಲ, ಅದಕ್ಕೆ ನಾನು ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾನೆ. ನೇಹಾಗೀಗ ಸಿಟ್ಟು ಬಂದು ಅವಳು ಕಪಾಳಕ್ಕೊಂದು ಬಾರಿಸ್ಬಿಡ್ತಾಳೆ. ನನ್ನ ಈ ತರ ಮೋಸ ಮಾಡ್ಬಿಟ್ಟಲ್ಲ ಅಂತ ಹೇಳಿ ತುಂಬಾ ಸಿಟ್ಟು ಮಾಡ್ಕೊಂಡ್ಬಿಡ್ತಾಳೆ. ನಿನ್ ಮೇಲೆ ಪ್ರೀತಿಯಿಂದ ನನ್ ಮತನ ಹೇಳ್ದೆ ನಿನ್ನ ಮದ್ವೆ ಆಗ್ಬಿಟ್ಟೆ ಅಂತ ಹೇಳಿ ಅವನೇ ಕೋಪದಿಂದ ತನ್ನ ತಾನೇ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೇಹಾ ಈಗ ಅವನನ್ನ ತಡೆದು ಅವ್ರ ಅಮ್ಮನ್ಗೆ ಕಾಲ್ ಮಾಡ್ತಾಳೆ. ಅಮ್ಮ ನಾನು ಮನೆಗೆ ವಾಪಸ್ ಬರ್ತೀನಿ ಅಂತ ಕೇಳ್ತಾಳೆ. ಅವ್ರ ಅಪ್ಪ ಅದಕ್ಕೆ ನನ್ ಮಗಳು ಆಲ್ರೆಡಿ ಸತ್ತೋಗಿದ್ದಾಳೆ ಅಂತ ಹೇಳಿ ಫೋನ್ ನ ಕಟ್ ಮಾಡ್ಬಿಡ್ತಾನೆ. ನೇಹಾಗೂ ಈಗ ಬೇರೆ ದಾರಿ ಇಲ್ದೆ ಫೈಜಲ್ ನ ನಂಬಿ ಅವಳ ಮತನ ಚೇಂಜ್ ಮಾಡ್ಕೊಂಡು ನಮೀದಾ ಅಂತ ಹೆಸರಿಡ್ಕೊಂಡು ಫೈನಲಿ ಅವ್ರ ಮನೆಗೆ ಬಂದ್ಬಿಡ್ತಾರೆ. ಅವರು ಕೂಡ ಇವಳನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅಲ್ಲಿಗೀಗ ಒಬ್ಬ ಬಾಯಿನ ಕರ್ಸಿ ಅವನಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಇವಳನ್ನ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡ್ಬಿಡ್ತಾರೆ. ಎಷ್ಟಾದ್ರೂ ಮಗಳಲ್ವಾ, ಬಿಟ್ಟಿರೋದಕ್ಕಾಗೋದಿಲ್ಲ, ಅದಕ್ಕೆ ಅಪ್ಪ ಅಮ್ಮ ಈಗ ಮಗಳ ಹತ್ರಕ್ ಬರ್ತಾರೆ. ಆಗ್ಲೇ ನೇಹಾ ಈಗ ಮತ ಚೇಂಜ್ ಮಾಡ್ಕೊಂಡಿರೋದನ್ನ ತನ್ನ ಪೇರೆಂಟ್ಸ್ ಹತ್ರ ಹೇಳ್ಬಿಡ್ತಾಳೆ. ಅವ್ರ ಅಪ್ಪ ಅದಕ್ಕೆ ನೇಹಾ ಹತ್ರ ನಿನ್ನೆಲ್ಲರೂ ಸೇರಿ ಯಾಮರಿಸ್ತಾ ಇದಾರೆ, ನಿನಗೆ ಅಂತ ಒಂದು ಫ್ಯೂಚರ್ ಇದೆ, ಪ್ಲೀಸ್ ನಮ್ ಜೊತೆ ಬಂದ್ಬಿಡು ಅಂತ ಕೇಳ್ತಾನೆ. ಆಗದಕ್ಕೆ ಅವಳು ಬರೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಫೈನಲಿ ನೇಹಾಗೀಗ ಮತ ಬದಲಾಯಿಸಿ ಅವರಿಬ್ಬರಿಗೂ ಮದುವೆ ಮಾಡ್ಬಿಡ್ತಾರೆ. ಇಲ್ಲಿವರೆಗೂ ನೋಡಿರೋದು ಜಸ್ಟ್ ಟ್ರೈಲರ್, ಅಸಲು ಕತೆ ಇಲ್ಲಿಂದ ಶುರುವಾಗುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಫುಲ್ ಮೂವಿ ಎಕ್ಸ್ಪ್ಲೈನ್ ಬರುತ್ತೆ. ಸೊ ಯಾರಾದ್ರೂ ಹೊಸದಾಗಿ ನೋಡ್ತಿರೋ ಇದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ.